ಇನ್ನು ಈ ಶಿವಂ ಅಸೋಸಿಯೇಟ್ ಸಾವಿರಾರು ಕೋಟಿ ವಂಚನೆ ಕೇಸ್ ಏನಿದೆ, ಸಿಐಡಿ ಡಿಐಜಿಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಇವತ್ತಿಗೂ ಶಿವಂ ಅಸೋಸಿಯೇಟ್ಗೆ ಹಣ ಹಾಕ್ತಾ ಇದ್ದಾರೆ, ಬೇರೆಯವರಿಗೂ ದುಡ್ಡು ಹಾಕುವಂತೆ ಪ್ರೇರಣೆ ನೀಡ್ತಾ ಇದ್ದಾರೆ. ಕಂಪನಿಗೆ ದುಡ್ಡು ಹಾಕದವರು ಪ್ರೇರಣೆ ಕೊಡ್ತಾ ಇದ್ದಾರೆ. ಸಿಐಡಿ ಡಿಐಜಿಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿಕೆ. ಈಗಲೂ ಪ್ರಕರಣ ದಾಖಲಾದ ಮೇಲೂ ಕೂಡ ಶಿವಂ ಅಸೋಸಿಯೇಟ್ಗೆ ಹಣ ಹಾಕ್ತಾ ಇದ್ದಾರೆ. ಅವ್ರು ಹಾಕೋದಷ್ಟೇ ಅಲ್ಲ, ಬೇರೆಯವರಿಗೂ ದುಡ್ಡು ಹಾಕುವಂತೆ ಪ್ರೇರಣೆಯನ್ನು ಕೊಡಲಾಗ್ತಾ ಇದೆ ಅಂತ ಸುದ್ದಿಗೋಷ್ಠಿ ವೇಳೆ ತಿಳಿಸಿದ್ದಾರೆ. ಹೆಚ್ಚಿನ ಬಡ್ಡಿ, ಆಮಿಷ ವಡ್ಡಿ ಹಲವರಿಗೆ ಹೂಡಿಕೆ ಮಾಡುವಂತೆ, ಅದರಲ್ಲೂ ಕೂಡ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೇ ಆಗಿರುವಂಥದ್ದಿಲ್ಲಿ. ಹಾಗಾಗಿ ಶಿವಂ ಅಸೋಸಿಯೇಟ್ ವಿರುದ್ಧ ಪ್ರಕರಣ ದಾಖಲಾಗಿರೋದು. ಆದರೆ ಇಷ್ಟಾದ ಮೇಲೂ ಕೂಡ ಇನ್ನೂ ಕಂಪನಿಗೆ ದುಡ್ಡು ಹಾಕ್ತಾ ಇದ್ದಾರೆ. ದುಡ್ಡು ಹಾಕದವರು ಪ್ರೇರಣೆ ಕೊಡ್ತಾ ಇದ್ದಾರೆ, ಬೇರೆಯವರಿಗೂ ದುಡ್ಡು ಹಾಕುವಂತೆ ಪ್ರೇರಣೆ ಮಾಡ್ತಾ ಇದ್ದು ಈಗಲೂ ಅದು ನಡೀತಾ ಇದೆ ಅಂತ ಭೀಮಾಶಂಕರ್ ಗುಳೇದ್ ತಿಳಿಸಿದ್ದಾರೆ. ಸಾಕಷ್ಟು ಮಂದಿ ದುಡ್ಡನ್ನು ಹೂಡಿಕೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ತಂಡದವರು ಇಲ್ಲಿ ಒಂದು ದಾಳಿಯನ್ನು ನಡೆಸಿ ತದನಂತರ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನು ನಂತರ ಸಿಐಡಿಗೆ ಟ್ರಾನ್ಸ್ಫರ್ ಮಾಡಿದರು. ಸಾಮಾನ್ಯವಾಗಿ ನಾವು ಈ ರೀತಿ ತನಿಖೆಯಲ್ಲಿರತಕ್ಕಂಥ ಪ್ರಕರಣದ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಲ್ಲ. ಆದರೆ ಈ ಪ್ರಕರಣದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮುಖ್ಯವಾದ ಕಾರಣ ಏನಂತಂದರೆ, ಇವತ್ತಿಗೂ ಕೂಡ ಜನ ಅವರ ಶಿವಂ ಅಸೋಸಿಯೇಟ್ನ ಅಕೌಂಟಿಗೆ ದುಡ್ಡು ಹಾಕ್ತಾ ಇದ್ದಾರೆ.